ಹೆಲೋ ನಮಸ್ಕಾರ, ನಾನು ಸಂತು. ಇವತ್ತು ಮಧ್ಯಾಹ್ನ ಒಂದು ಒಳ್ಳೆ ಊಟ ಮಾಡೋಣ ಅಂತ BRLs ಕಡೆ ಹುಡುಕ್ತಾ ಇರ್ಬೇಕಾದ್ರೆ ಇಲ್ಲಿನ ಲೋಕಲ್ ಇಡ್ಸಿ ಒಂದು ಹೋಟೆಲ್ನ ಸಜೆಸ್ಟ್ ಮಾಡಿದ್ರು. ಯಾವ್ದಪ್ಪ ಅಂತಂದ್ರೆ ಭಾಗ್ಯಶ್ರೀ ಬ್ರಾಹ್ಮಣರ ಮೆಸ್ ಅಂತ. ಇಲ್ಲೇನಪ್ಪ ಸ್ಪೆಷಲ್ ಅಂತಂದ್ರೆ 100 ರೂಪಾಯಿಗೆ ಅನ್ಲಿಮಿಟೆಡ್ ಆಗಿ ಊಟ ಕೊಡ್ತಾ ಇದ್ದಾರೆ. ಅದಲ್ಲದೆ ಈ ಒಂದು ಹೋಟೆಲ್ನ ನಡ್ಸ್ಕೊಂಡ್ ಬರ್ತಾಯಿದ್ರು ಇಬ್ರು IT ಕಂಪ್ನಿಲಿ ಕೆಲಸ ಮಾಡ್ತಿದ್ದಂತ ಬ್ರದರ್ಸ್ ಅಂತೆ. IT ಕಂಪ್ನಿ ಕೆಲಸ ಬಿಟ್ಟು ಇಲ್ಲಿ ಒಂದು ಹೋಟೆಲ್ನ ಶುರು ಮಾಡಿ ವೀಕ್ ಪೂರ್ತಿ ಅಂದ್ರೆ ವಾರದಲ್ಲಿ 5 ದಿನ ಫಾರ್ಮಿಂಗ್ ಮಾಡ್ತಾರಂತೆ. ವೀಕೆಂಡ್ಸ್ ಅಲ್ಲಿ ಒಂದು ಹೋಟೆಲ್ನ ಅಂದ್ರೆ ಶನಿವಾರ ಭಾನುವಾರ ಒಂದು ಹೋಟೆಲ್ನ ರನ್ ಮಾಡ್ಕೊಂಡ್ ಬರ್ತಾರಂತೆ. ಅದಲ್ಲದೆ 100 ರೂಪಾಯಿಗೆ ಅನ್ಲಿಮಿಟೆಡ್ ಊಟ ಕೂಡ ಕೊಡ್ತಾ ಇದ್ದಾರೆ. ಹೋಗಿ ಅವ್ರನ್ನ ಮಾತಾಡ್ಸೋಣ, ಈ ಜಾಗದ ಬಗ್ಗೆ ತಿಳ್ಕೊಳ್ಳೋಣ, ಇವ್ರ ಫುಡ್ನು ಕೂಡ ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಹೊಸ ನೋಡ್ತಿರೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಇವರ ಅನ್ಲಿಮಿಟೆಡ್ ಫುಡ್ನ ಟ್ರೈ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಸರ್? ಕಿರಣ್ ಅಂತ. ನಿಮ್ಮ ಹೋಟೆಲ್ ಹೆಸರು ಸರ್? ಭಾಗ್ಯಶ್ರೀ ಬ್ರಾಹ್ಮಿನ್ಸ್ ಮೆಸ್ ಅಂತ. ಭಾಗ್ಯಶ್ರೀ ಬ್ರಾಹ್ಮಿನ್ಸ್ ಮೆಸ್ ಅಂತ. ಹೌದು. ಓಕೆ, ಏನು ಸ್ಪೆಷಲ್ ಸರ್? ಸರ್ ಸ್ಪೆಷಲ್ ಏನಿಲ್ಲ, ಅಥೆಂಟಿಕ್ ಹೋಮ್ಲಿ ಫುಡ್ ಸಿಗುತ್ತೆ ನಿಮಗೆ. ಓಕೆ, BRLಸ್ಗೆ ಹೋಗುವಂಥ ರೋಡಲ್ಲಿ ಹಾಕಿದ್ದೀರಾ. ಹೇಗಿದೆ ರೆಸ್ಪಾನ್ಸು? ತುಂಬ ಚೆನ್ನಾಗಿದೆ ಸರ್. ಈ ವೀಕ್ ನಿಮಗೆ ಕ್ರೌಡ್ ಇಲ್ಲ ಅಷ್ಟೇ. ಓಕೆ, ತುಂಬ ಚೆನ್ನಾಗಿ ನಡೀತಾ ಇದೆ. ಅದೇ ಕ್ರೌಡ್ ಬರ್ತಾರೆ. ಕ್ರೌಡ್ ಇರದೇ ಇರ್ತಾರೆ ಸರ್. ಓಕೆ, ಬೇರೆ ಬೆಂಗಳೂರಲ್ಲೇ ಮಾಡ್ಬೋದಿತ್ತು ಸರ್, ಯಾಕೆ ಇಲ್ಲಿ ಬಂದು ಮಾಡ್ತಾ ಇದ್ದೀರಾ ಮೆಸ್? ಆ್ಯಕ್ಚುಲಿ ನಾವು HR ಫೀಲ್ಡಲ್ಲಿ ಇದ್ದಿದ್ದು. ಟೀಮ್ಲಿ ಸ್ಟಾಫಿಂಗ್ ಸೊಲ್ಯೂಷನ್ಸ್ ಅಂತೇಳಿ 2 ಕಂಪ್ನಿ ಇತ್ತು, ಅದರಲ್ಲಿ ಕೆಲಸ ಮಾಡ್ಕೊಂಡಿದ್ವಿ. ಅದ್ರ ಲೈಫು ಬೇಜಾರಾಯಿತು. ನಮ್ಗೆ ಇದೊಂದು ಆಪ್ಷನ್ ಇತ್ತು, ಜಮೀನಿತ್ತು, ಎಲ್ಲ ಇತ್ತು. ಓಕೆ, ಇಲ್ಲಿ ಬಂದು ಒಂದು ಸ್ಟಾರ್ಟ್ಅಪ್ ಸುಮ್ಮನೆ ಜಮೀನೆಲ್ಲ ನೋಡಿಕೊಂಡು ಖಾಲಿ ಟೈಮಲ್ಲಿ ಏನು ಮಾಡೋದು ಅಂತೇಳಿ ಇದನ್ನು ಸ್ಟಾರ್ಟ್ಅಪ್ ಮಾಡಿದ್ದು. ಇವಾಗ ಇಲ್ಲಿವರೆಗೂ ಬಂದು ನಿಂತಿದೆ. ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಈಗ ವರ್ಕ್ ಬಿಟ್ಬಿಟ್ರೆ ಕಂಪ್ಲೀಟ್ ಆಗಿ? ಕಂಪ್ಲೀಟ್ ಇಲ್ಲ ಸರ್, ಬೆಂಗಳೂರಲ್ಲಿ ಏನಿಲ್ಲ. ಇಲ್ಲಿ ಅನ್ಲಿಮಿಟೆಡ್ ಫುಡ್ ಸಿಗುತ್ತೆ ಅಂತ ಕೇಳ್ಪಟ್ಟಿದ್ದೆ ಸರ್. ಸರ್ ಅನ್ಲಿಮಿಟೆಡ್ ಫುಡ್ ಅಂದರೆ ನಿಮ್ಗೆ ಬನಾನಾ ಲೀಫ್ ಸ್ಪ್ರೆಡ್ ಮೀಲ್ಸ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ಇವಾಗ ನಾವು ಬಡಿಸಿದೀವಿ ನೋಡಿ ಆ ಥರ. ಓಕೆ, ನಿಮಗೆ ಒಂದು ಚಪಾತಿ ಇರುತ್ತೆ, ಚಪಾತಿಗೆ ಸೈಡ್ಸು ಒಂದು ಸಾಗು ಇರುತ್ತೆ, ಒಂದು ಮೆಂತ್ಯದ ಗೊಜ್ಜು ಅಂತ ಕೊಡ್ತೀವಿ ಅದು. ಓಕೆ, ನಿಮಗೆ ಬಿಟ್ಟರೆ ರೈಸ್ ಎಲ್ಲ ಅನ್ಲಿಮಿಟೆಡ್ ಇರುತ್ತೆ ಸರ್. ರೈಸ್ ಅನ್ನ, ಸಾಂಬಾರ್, ರಸಮ್, ಮಜ್ಜಿಗೆ, ರೈಸ್ ಫುಲ್ ಅನ್ಲಿಮಿಟೆಡ್ ಇರುತ್ತೆ. ಜೊತೆಗೆ ಒಂದು ಸ್ವೀಟ್ ಇರುತ್ತೆ. ಸ್ವೀಟ್ ಒಂದು ಎಕ್ಸ್ಟ್ರಾ ಕೊಡ್ತೀರಾ? ಹೌದು. ಕಾಸ್ಟ್ ಏನಿದೆ ಸರ್? 100 ರೂಪೀಸ್ ಆಗುತ್ತೆ ಸರ್ ಒಂದು ಮೀಲ್ಗೆ. 100 ರೂಪೀಸ್ ಆಗುತ್ತೆ. 100 ರೂಪೀಸ್ ಆಗುತ್ತೆ. ಓಕೆ, ಇದರ ಟೈಮಿಂಗ್ಸು ಸರ್? ಸರ್ ಟೈಮಿಂಗ್ಸ್ ಬಂದು ನಾವು ಮಾಡೋದು ಶನಿವಾರ ಭಾನುವಾರ 2 ದಿನ. ಓಕೆ, 11:30 to 3:30. ಓಕೆ, ವೀಕ್ ಡೇಸ್ ಏನಾದ್ರು ಬೇಕು ಅಂದರೆ ಪ್ರಯರ್ ಆಗಿ ಇನ್ಫಾರ್ಮ್ ಮಾಡಿದ್ರೆ 1 day 2 days ಬಿಫೋರ್ ಮಾಡ್ಕೊಡ್ತೀವಿ. ಓಕೆ, ವೀಕೆಂಡ್ಸಲ್ಲಿ ಮಾತ್ರ, ಶನಿವಾರ ಭಾನುವಾರ 2 ದಿನ ಮಾತ್ರ. ಇಫ್ ಇನ್ ಕೇಸ್ ಏನಾದ್ರು ರಿಕ್ವೈರ್ಮೆಂಟ್ ಇದ್ದರೆ ಫ್ಯಾಮಿಲಿ ಜೊತೆ ಬಂದರೆ ಖಂಡಿತವಾಗ್ಲೂ ತಿಳಿಸ್ಕೊಟ್ರೆ ಮಾಡ್ಕೊಡ್ತೀವಿ ಸರ್. ಮುಂಚಿತವಾಗಿ ಇನ್ಫಾರ್ಮೇಷನ್ ಕೊಟ್ಟರೆ. ಇದು ಯಾವ ಜಾಗದಲ್ಲಿ ಬರುತ್ತೆ ಸರ್ ಇದು ಲೊಕೇಶನ್? ಸರ್ ಇದು ಬಂದು ಗುಂಬಳ್ಳಿ ವಿಲೇಜ್ ಬರುತ್ತೆ. ಓಕೆ, ಯಳಂದೂರು ತಾಲೂಕು, ಚಾಮರಾಜನಗರ ಡಿಸ್ಟಿಕ್ಕು. ನಿಮಗೆ BRLs ಚೆಕ್ ಪೋಸ್ಟ್ ಹತ್ರ ಬರುತ್ತೆ ಸರ್. 300 ಮೀಟರ್ಸ್ ಅಷ್ಟೇ. ಚೆಕ್ ಪೋಸ್ಟ್ ಇಂದ 300 ಮೀಟರ್ಸ್. 300 ಮೀಟರ್. ಓಕೆ ಸರ್, ಗೂಗಲ್ ಲೊಕೇಶನ್ ಏನಾದ್ರು ಇದೆಯಾ? ಇದೆ ಸರ್, ಇದೆ. ಭಾಗ್ಯಶ್ರೀ ಬ್ರಾಹ್ಮಿನ್ಸ್ ಮೆಸ್ ಅಂತಾನೆ ಇದೆ ಗೂಗಲ್ ಲೊಕೇಶನಲ್ಲಿ. ನೀವು ಅದನ್ನು ಚೆಕ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಹಿಂಗೆ ಆ್ಯಕ್ಚುಲಿ ಬಟ್ಟೆ ಮೇಲೆ ಬಿದ್ದರೆ ಬಡಿಸ್ಬೇಕಾದ್ರೆ ಕಷ್ಟ ಆಗುತ್ತೆ. ಓಕೆ, ಓಕೆ. ಪಾಯಸನಾ? ಫಸ್ಟು ಸ್ವೀಟ್ ಅವಲಕ್ಕಿ ಪಾಯಸ ಅಲ್ಲ? ಹಾಂ, ಹೌದು. ನಾರ್ಮಲ್ ಅನ್ನ ಸಾಂಬಾರೆಲ್ಲ ಕೊಡಲ್ಲ, ಅನ್ಲಿಮಿಟೆಡ್ ಮಾತ್ರನಾ? ಇಲ್ಲ ಅನ್ನ ಸಾಂಬಾರು ಕೇಳಿ ಏನಿಲ್ಲ, ಬಂದವ್ರಿಗೆ ಏನು ಬೇಕೋ ಅದನ್ನ ಊಟ ಮಾಡ್ಬೋದು. ಚಪಾತಿನೇ ಪಾಪ ಅನ್ನ ಸಾಂಬಾರು ಅಂತೇನಲ್ಲ. ಓಕೆ, ಅಲ್ಲ ನಾರ್ಮಲ್ ಆಗಿ ಅಲ್ಲ ಕಟ್ತಾರ. ಈಗ ರೈಸ್ ಮಾತ್ರ ಬೇಕು ಅಂತಾರೆ, ಬಡಿಸ್ಕೊಡ್ತೀವಿ. ಎಂತ ಅದೇನು ಕಾಸ್ಟು? ವಿತೌಟ್ ಚಪಾತಿ ಮೀಲ್ಸ್ ತೊಗೊಳ್ತೀವಿ. ಮಕ್ಕಳಿಗೆ 60 ರೂಪೀಸ್ ಚಾರ್ಜ್ ಮಾಡ್ತೇವೆ. ಓಕೆ, ದೊಡ್ಡವರಿಗೆ 80 ರೂಪೀಸ್ ಚಾರ್ಜ್. 80 ರೂಪೀಸ್ ಮಾಡ್ತೀವಿ. ಓಕೆ, ಮೆಂತ್ಯದ ಗೊಜ್ಜು ಅಂತ. ಮೆಂತ್ಯದ ಗೊಜ್ಜಾ? ಓಕೆ. ಬಿಸಿ ಅನ್ನಕ್ಕೆ ವಿತ್ ತುಪ್ಪ ಅಲ್ಟಿಮೇಟ್ ಆಗಿರುತ್ತೆ. ಓಕೆ, ತರಕಾರಿ ತೊವೆ. ಓಕೆ, ಹೆಸರುಬೇಳೆಗೆ, ಹೆಸರುಬೇಳೆ ಚಪಾತಿಗೆ. ಏನಿದು ಸಾಗು ಥರನಾ? ಸಾಗು ಇಲ್ಲ ಸಾಂಬಾರು? ಸಾಂಬಾರು ಅಂದರೆ ಮಸಾಲೆ ರುಬ್ಬ ಹಾಕ್ತೀವಿ. ಓಕೆ, ಇದು ಬೇಳೆಯಲ್ಲೇ ಬೇಯಿಸಿ, ತರಕಾರಿನ ಬೇಳೆಯಲ್ಲೇ ಬೇಯಿಸಿರುವಂಥದ್ದು. ಬೇಳೆಲ್ಲ ಬೇಯಿಸಿರೋ. ಸೊ ಹಾಗಾಗಿ ತೊವೆ. ಏನು ತೋವೆನಾ? ತೊವೆ. ತೋವೆ. ಓಕೆ, ಮೆಂತ್ಯ ಗೊಜ್ಜಲ್ಲ? ಮೆಂತ್ಯದ ಗೊಜ್ಜು. ಮೆಂತ್ಯದ ಗೊಜ್ಜು. ಓಕೆ, ಇದಕ್ಕೆ ತಿಳಿ ಸಾರಾ? ಇಲ್ಲ ಬೇಡ, ಫಸ್ಟು ಸಾಂಬಾರು. ಓಕೆ, ಸಾಂಬಾರು ಆದಮೇಲೆ ತಿಳಿಸಾರು. ತಿಳಿಸಾರು, ಮಜ್ಜಿಗೆ. ಮಜ್ಜಿಗೆ. ಓಕೆ, ತುಪ್ಪ ಬಳಸಿ. ಹಾಂ. ಎಸ್, ನಮ್ಮ ಐಟಮ್ ಕೊಟ್ಟಿದ್ದಾರೆ. ಬಾಳೆ ಎಲೆ ಹಾಕ್ಬಿಟ್ಟು ಅದ್ರ ಮೇಲೆ ಫುಲ್ಲು ತುಂಬಿಸ್ಬಿಟ್ಟಿದ್ದಾರೆ. ಇದರಲ್ಲಿ ಉಪ್ಪು ಬರುತ್ತೆ, ಉಪ್ಪಿನಕಾಯಿ. ಇದು ಮೆಂತ್ಯ ಗೊಜ್ಜು, ತೋವೆ ಅಂದರೆ ಬೇಳೆ ಮತ್ತು ತರಕಾರಿ ಹಾಕಿ ಒಟ್ಟಿಗೆ ಬೇಯಿಸ್ಬಿಟ್ಟು ಮಾಡೋಂಥ ಒಂದು ಡಿಶ್ಶು. ಬಿಟ್ಟರೆ ಸ್ವೀಟ್ ಕೊಟ್ಟಿದ್ದಾರೆ. ಇವತ್ತು ಅವಲಕ್ಕಿ, ಏನಿದು ಅವಲಕ್ಕಿ ಪಾಯಸ ಅಂತ ಇವತ್ತು ಸ್ಪೆಷಲ್ಲು. ಅವಲಕ್ಕಿ ಪಾಯಸ ಮಾಡಿದ್ದಾರೆ. ಅನ್ನಕ್ಕೆ ತುಪ್ಪ ಹಾಕಿ ಅದ್ರ ಮೇಲೆ ಮಿಕ್ಸ್ಡ್ ಕಾಳು ಅಂದರೆ ಇದು ಮೊಳಕೆ ಕಾಳು, ಬೇಳೆ ಎಲ್ಲ ಮಿಕ್ಸ್ ಮಾಡಿ ಬೇಯಿಸಿ ಹಾಕಿರೋಂಥ ಒಂದು ಬೇಳೆ ಸಾಂಬಾರು ಕಮ್ ಮೊಳಕೆ ಕಾಳು ಸಾಂಬಾರು ಅಂತಲೇ ಹೇಳ್ಬೋದು. ಚಪಾತಿ ಕೊಟ್ಟಿದ್ದಾರೆ, ಹಪ್ಪಳ, ಒಂದು ಕಷಾಯದ ನೀರು. ಅಂದರೆ
ಅದೊಂಥರ ಹರ್ಬಲ್ ವಾಟರ್ ಅಂತಾರಲ್ಲ ಆ ಥರ ಒಂಥರ ಕಷಾಯದ ನೀರು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಫಸ್ಟ್ ಯಾವುದರಿಂದ ಶುರು ಮಾಡೋಣ? ಚಪಾತಿಯಿಂದ ಶುರು ಮಾಡೋಣ? ಇಲ್ಲ ಸ್ವೀಟಿಂದ ಶುರು ಮಾಡೋಣ. ಅವಲಕ್ಕಿ ಪಾಯಸ, ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕಿದ್ದಾರೆ. ಚೆನ್ನಾಗಿ ಅವಲಕ್ಕಿನ ಬೇಯಿಸಿದ್ದಾರೆ. ನೋಡಬೇಕಾದ್ರೆ ಬಾಯಲ್ಲಿ ನೀರು ಬರ್ತಾಯಿದೆ. ಜಾಸ್ತಿ ದ್ರಾಕ್ಷಿ ಕಾಣಿಸ್ತಾ ಇದೆ. ತಿನ್ನೋಣ. ಸ್ವೀಟ್ ಜಾಸ್ತಿ ಇಲ್ಲ, ಮೈಲ್ಡಾಗಿದೆ. ಜೊತೆಗೆ ಅದರಲ್ಲಿರುವಂಥ ಗೋಡಂಬಿ, ದ್ರಾಕ್ಷಿ ಲೈಟಾಗಿ ಬಾಯಿಗೆ ಸಿಗುತ್ತೆ. ಜೊತೆಗೆ ಪಾಯಸ ಅಂದ ತಕ್ಷಣ ಹೆವಿ ಸ್ವೀಟ್ ಹಾಕ್ಕೊಬಿರ್ತಾರೆ. ಮೋಸ್ಟ್ಲಿ ಇದು ಬೆಲ್ಲದ ಪಾಯಸ ಅನಿಸುತ್ತೆ. ಬೆಲ್ಲದ ಫ್ಲೇವರ್ ಲೈಟಾಗಿ ಹೊಡಿತಾ ಇದೆ. ಹಂಗೆ ಲೈಟಾಗಿ ಗೋಡಂಬಿ ತೊಗೊಂಡು ದ್ರಾಕ್ಷಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಬೈಟು. ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಗೋಡಂಬಿನ ಏನು ಮಾಡಿದ್ದಾರೆ ಅಂದರೆ ಚಿಕ್ಕ ಚಿಕ್ಕದಾಗಿ ಪುಡಿ ಪುಡಿ ಮಾಡಿ ಹಾಕಿದ್ದಾರೆ. ಸೊ ಅದರಿಂದ ಗೋಡಂಬಿ ಫ್ಲೇವರು, ದ್ರಾಕ್ಷಿ ಫ್ಲೇವರು, ಏಲಕ್ಕಿ ಫ್ಲೇವರು, ಜೊತೆಗೆ ಆ ದ್ರಾಕ್ಷಿ ಹಣ್ಣು ಸಿಗ್ತಾ ಇರುತ್ತಲ್ಲ, ಮಜಾ ಕೊಡುತ್ತೆ ಅಂತಲೇ ಹೇಳ್ಬೋದು. ಬೆಸ್ಟ್ ಪಾಯಸ ಅದು, ಅವಲಕ್ಕಿ ಪಾಯಸ. ನೆಕ್ಸ್ಟು ಚಪಾತಿಯಿಂದ ಶುರು ಮಾಡೋಣ. ಚಪಾತಿ ತುಂಬ ಸಾಫ್ಟಾಗಿದೆ, ಎಲ್ಲೂ ಗಟ್ಟಿಯಾಗಿಲ್ಲ, ನೀಟಾಗಿ ಬೇಯಿಸಿದ್ದಾರೆ. ನಾವು ಚಾಮರಾಜನಗರದಲ್ಲಿ ನೋಡಿದ್ರೆ ಎಣ್ಣೆಲಿ ಒತ್ತಿರೋದು ಪೌಡ್ರ್, ಅಂದರೆ ಹಿಟ್ಟಿದೆಯಲ್ಲ, ಹಿಟ್ಟಲ್ಲಿ ಒತ್ತಲ್ಲ, ಎಣ್ಣೆ ಹಾಕ್ಬಿಟ್ಟು ಒತ್ತಾರೆ. ಬಟ್ ಇವರು ಸೇಮ್ ಬೆಂಗಳೂರು ಸ್ಟೈಲಲ್ಲಿ ನಾರ್ಮಲಾಗಿ ಏನೋ ಚಪಾತಿ ಮಾಡ್ತಾರಲ್ಲ ಪೌಡ್ರಲ್ಲಿ, ಅದೇ ಥರನೇ ಮಾಡಿದರೆ ತುಂಬ ಸಾಫ್ಟಾಗಿದೆ ಚಪಾತಿ. ಅದನ್ನ ತೋವೆ ಜೊತೆಗೆ, ಅಂದರೆ ಬೇಳೆ ತರಕಾರಿ ಎಲ್ಲ ಹಾಕಿ ಬೇಯಿಸಿರುವಂಥ ಒಂದು ಸಾಂಬಾರು ಅಂತಲೇ, ಬೇಳೆ ಸಾಂಬಾರು ಅಂತಲೇ ಹೇಳ್ಬೋದು. ಅವ್ರು ತೋವೆ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ತಿನ್ನೋಣ. ಚೆನ್ನಾಗಿದೆ. ಲೈಟಾಗಿ ತುಪ್ಪ ಹಾಕ್ಕೊಂಡಿದ್ರೆ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇದ್ದಿರೋದು. ಇವಾಗ ಮಜಾ ಇದೆ. ಪಾಯಸ ತಿಂದಿದ್ನಲ್ಲ, ಲೈಟಾಗಿ ಪಾಯಸ ಕೈಯಲ್ಲಿತ್ತು, ಅದು ಮಿಕ್ಸ್ ಆಗಿ ಲೈಟಾಗಿ ಸ್ವೀಟ್ ಗೊತ್ತಾಗ್ತದೆ. ಇನ್ನೊಂದು ಬೈಟು. ಬೆಸ್ಟಿದೆ. ಬೇಳೆ ಚೆನ್ನಾಗಿ ಬೆಂದೋಗಿದೆ. ತರಕಾರಿ ಕೂಡ ಇಲ್ಲಿ ಟಚ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ. ನುಣ್ಣಗೆ ಬೇಯಿಸಿದ್ದಾರೆ ಬೇಳೆ ಜೊತೆಗೇ. ತಿಂದಾದ್ಮೇಲೆ ಲೈಟಾಗಿ ಖಾರ ಗೊತ್ತಾಗುತ್ತಲ್ಲ, ಮಜಾ ಅಂತಲೇ ಹೇಳ್ತೀನಿ. ಒಂದು ಬೇಳೆ ಸಾರನ್ನ ಗಟ್ಟಿ ಮಾಡಿದ್ರೆ, ತರಕಾರಿ ಹಾಕಿ ಮಾಡಿರೋಂಥ ಬೇಳೆ ಸಾರನ್ನ ಗಟ್ಟಿ ಮಾಡಿದ್ರೆ ಏನು ಟೇಸ್ಟ್ ಕೊಡುತ್ತಲ್ಲ. ನಾವು ಊರಲ್ಲಿ ಹಿಂದಿನ ಕಾಲದಲ್ಲಿ, ಅಂದರೆ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮಮ್ಮ ಈ ಥರ ಮಾಡ್ತಾಯಿದ್ರು. ಬೇಳೆ ಸಾಂಬಾರನ್ನ ಡ್ರೈ ಮಾಡಿ ಗಟ್ಟಿ ಮಾಡಿ ರಾಗಿ ರೊಟ್ಟಿ ಜೊತೆ ಕೊಡೋರು. ಅದೇ ಟೇಸ್ಟ್ ಕೊಡ್ತಾಯಿದೆ. ಜೊತೆಗೆ ಟೊಮೊಟೊ ಫ್ಲೇವರು ಸ್ವಲ್ಪ ಡಾಮಿನೇಷನ್ ಅಂತಲೇ ಹೇಳ್ಬೋದು. ಖಾರ ಸ್ವಲ್ಪ ಜಾಸ್ತಿ, ಚೆನ್ನಾಗಿದೆ. ಸ್ಪೈಸಿ ಆಗಿದ್ದಷ್ಟು ಮಜಾ ಅಂತಾರಲ್ಲ ಹಾಗೆ. ಚೆನ್ನಾಗಿದೆ. ನೆಕ್ಸ್ಟು ಇದನ್ನು ಅವ್ರು ಕೊಟ್ಟಿದ್ರಲ್ಲ ಮೆಂತ್ಯ ಚಟ್ನಿ ಜೊತೆ ಟ್ರೈ ಮಾಡೋಣ. ಮೆಂತ್ಯ ಗೊಜ್ಜು, ಸಾರಿ, ಲೈಟು ಸ್ವೀಟ್ ಇದೆ, ಲೈಟಾಗಿ ಕಹಿ ಇದೆ. ಹಾಗಲಕಾಯಿ ಗೊಜ್ಜು ಮಾಡಿದ್ರೆ ಏನು ಟೇಸ್ಟ್ ಗೊತ್ತಾಗುತ್ತಲ್ಲ, ಲೈಟಾಗಿ ಕಹಿ, ಲೈಟಾಗಿ ಸ್ವೀಟು, ಆ ಥರ ಇದೆ. ತಿಕ್ಕಾಗಿ ಮಾಡಿದ್ದಾರೆ, ಮಜಾ ಇದೆ. ರೈಸ್ ಜೊತೆ ಟ್ರೈ ಮಾಡಿ ಸರ್, ತುಪ್ಪ ಹಾಕ್ಕೊಂಡು ಚೆನ್ನಾಗಿದೆ ಅಂದರು. ಲಾಸ್ಟಲ್ಲಿ ರೈಸ್ ಜೊತೆಗೂ ಟ್ರೈ ಮಾಡೋಣ. ಫಸ್ಟು ಈಗ ರೈಸ್ನ ತಿನ್ನೋಣ. ಇದಕ್ಕೆ ತುಪ್ಪ ಹಾಕಿ ಮೇಲ್ಗಡೆ ಮಿಕ್ಸ್ಡ್ ಕಾಳು, ಒಂದೇ ಕಾಳಲ್ಲ, ಮೊಳಕೆ ಕಾಳು, ಬೇಳೆ, ಅಲಸಂದೆ ಕಾಳು, ಹೆಸರು ಕಾಳು ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸಿ, ಆಲೂಗೆಡ್ಡೆ, ತರಕಾರಿಗಳು ಏನಿದೆಯಲ್ಲ ತರಕಾರಿ ಹಾಕಿ ಮಾಡಿರುವಂಥ ತರಕಾರಿ ಸಾಂಬಾರು ಜೊತೆಗೆ ರೈಸ್ನ ಮಿಕ್ಸ್ ಮಾಡಿಕೊಂಡು ತಿನ್ನೋಣ. ಇದು ಇತ್ತಾಗೆ ಇದ್ರ ಸಾಂಬಾರಲ್ಲ, ಮೊಳಕೆಗಳ ಸಾಂಬಾರಲ್ಲ, ಈ ಕಡೆ ಬೇಳೆ ಸಾಂಬಾರಲ್ಲ, ಎರಡೂ ಮಿಕ್ಸ್ ಆದರೆ ಒಂದು ಟೇಸ್ಟ್ ಕೊಡುತ್ತಲ್ಲ, ಆ ಥರ ಒಂದು ಟೇಸ್ಟ್ ಇದೆ. ಚೆನ್ನಾಗಿದೆ. ಲೈಟಾಗಿ ಸ್ವೀಟು, ಬಿಕಾಸ್ ಇದು ಲೈಟಾಗಿ ಸ್ವೀಟು, ಇದು ಸ್ವೀಟು, ಆ ಸ್ವೀಟ್ ಲೈಟಾಗಿ ಮಿಕ್ಸ್ ಆದರೆ ಸ್ವೀಟ್ ಆಗುತ್ತಲ್ಲ, ಆ ಥರ. ಸ್ವಲ್ಪ ಏನದು ಸ್ಪೈಸಿ, ಜಾಸ್ತಿ ಸ್ಪೈಸಿನಿಲ್ಲ, ಜಾಸ್ತಿ ಇದು ಅನಿಸಲ್ಲ. ಬೇಳೆ ಸಾಂಬಾರು ಥರನೂ ಅನಿಸಲ್ಲ, ಈ ಕಡೆ ಮೊಳಕೆಕಾಳು ಥರನೂ ಅನಿಸಲ್ಲ. ಎರಡೂ ಮರ್ಜಾಗಿರೋಂಥ ಒಂದು ಸಾಂಬಾರು ಅಂತಲೇ ಹೇಳ್ಬೋದು. ಚೆನ್ನಾಗಿದೆ. ಬೆಸ್ಟಿದೆ. ಈಗ ಇದರಲ್ಲಿ ಟ್ರೈ ಮಾಡೋಣ. ಅವ್ರು ಹೇಳಿದ್ರಲ್ಲ
ಮೆಂತ್ಯ ಗೊಜ್ಜು ಅದ್ರ ಮೆಂತ್ಯ ಗೊಜ್ಜಲ್ಲಿ ಟ್ರೈ ಮಾಡಿ ಸರ್ ಚೆನ್ನಾಗಿರುತ್ತೆ ಅಂದರು. ಮೆಂತ್ಯ ಗೊಜ್ಜು ಜೊತೆಗೆ ಟ್ರೈ ಮಾಡೋಣ. ಆಹಾ, ಆ ತಿಕ್ಕಾಗಿರೋದಕ್ಕೂ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂದ್ಕೊತೀನಿ. ಆಹಾ, ತುಪ್ಪ ಅವ್ರು ಹೇಳ್ದಂಗೆ ಇದನ್ನು ಮಿಕ್ಸ್ ಮಾಡ್ಕೊತಿದ್ಮೇಲೆ ತುಪ್ಪದ ಫ್ಲೇವರು ಎದ್ದು ಗೊತ್ತಾಗ್ತದೆ. ಇದು ಹೇಳಿದ್ನಲ್ಲ ಸ್ವೀಟು ಹಾಗಲಕಾಯಿ ಪಲ್ಯ ಹೆಂಗಿರುತ್ತೋ ಆ ಥರ, ಒಂದು ಹಾಗಲಕಾಯಿ ಗುಜ್ಜೆ ಆ ಥರ ಇರುತ್ತೆ, ಆ ಥರ ಇದೆ. ಬಟ್ ಇದ್ರ ಜೊತೆ ಮರ್ಜಾಗಿ ತುಪ್ಪದ ಫ್ಲೇವರು ಇವಿ ಹೊಡಿಯುತ್ತೆ. ತಿನ್ನಬೇಕಾದ್ರೆ ಲೈಟಾಗಿ ಸ್ವೀಟಾಗಿ, ಲೈಟಾಗಿ ಸ್ಪೈಸಿಯಾಗಿ, ಲೈಟಾಗಿ ಕಹಿಯಾಗಿ ಮಸ್ತಾಗಿದೆ. ಒಂದೊಳ್ಳೆ ಬ್ಲೆಂಡ್ ಅಂತಲೇ ಹೇಳ್ಬೋದು. ತಿನ್ನಬೇಕಾದ್ರೆ ಸಖತ್ತಾಗಿರುತ್ತೆ. ಈ ಸಾಂಬಾರಿಗೆ ಮೇಲೆ ಸೈಡ್ ಇಟ್ಟಿದ್ದು ಒಂದೇ ಹಾಕ್ಸ್ಕೊಂಡು ಕೂಡ ಮಸ್ತಾಗಿರುತ್ತೆ ಅಂತ ಅನ್ಬೋದು. ಅವೆಲ್ಲ ಹೇಳ್ಬೇಕಂದ್ರೆ 100 ರೂಪಾಯಿಗೆ ಅನ್ಲಿಮಿಟೆಡ್ ಅನ್ನ, ಅನ್ಲಿಮಿಟೆಡ್ ಸಾಂಬಾರು, ಅನ್ಲಿಮಿಟೆಡ್ಗೆ ಇದು ಮೆಂತ್ಯ ಗೊಜ್ಜು ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ತಾರೆ. ಚಪಾತಿ ಮಾತ್ರ ಲಿಮಿಟೆಡು, ಒಂದು ಚಪಾತಿ ಕೊಡ್ತಾರಂತೆ. ಜೊತೆಗೆ ಹೆಲ್ತ್ ಬೆನಿಫಿಟ್ಗಾಗಿ ಕಷಾಯದ ನೀರು, ಸೊ ಗಂಟೆ ಪ್ರಾಬ್ಲಮ್ ಆಗಿದ್ದರೆ ಕಿತ್ಕೊಂಡು ಹೋಗುವಂಥ ಕಷಾಯದ ನೀರು ಕೂಡ ಕೊಟ್ಟಿದ್ದಾರೆ. ನೀವೇನಾದರೂ ಬಿಳಿಗಿರಂಗನ ಬೆಟ್ಟ ಕಡೆ ಹೋಗ್ತಾ ಇದ್ದರೆ ಭಾಗ್ಯಲಕ್ಷ್ಮಿ ಬ್ರಾಹ್ಮಣರ ಮೆಸ್ ಅಂತ, ಇದು ಚೆಕ್ ಪೋಸ್ಟಿಂದ ಒಂದು 200 ಮೀಟರ್ ಹಿಂದೆ ಬಂದರೆ ಈ ಒಂದು ಜಾಗ ಇದೆ. ಇದು ಶುರುವಾಗಿ 5 ವರ್ಷ ಆಗಿದೆ. ಮೊದಲು ಹೇಳ್ದಂಗೆ IT ಕಂಪ್ನಿಲಿ ಕೆಲಸ ಮಾಡೋಂಥ ಇಬ್ಬರು ಬ್ರದರ್ಸು ಈ ಒಂದು ಮೆಸ್ನ ಶುರು ಮಾಡಿದ್ದಾರೆ. ಆವಾಗ 60 ರೂಪಾಯಿಗೆ ಅನ್ಲಿಮಿಟೆಡ್ ಊಟ ಕೊಡ್ತಾಯಿದ್ರಂತೆ. ಈಗ ಸ್ವಲ್ಪ ಎಲ್ಲದರ ಕಾಸ್ಟ್ ಜಾಸ್ತಿ ಆಗಿರೋದ್ರಿಂದ 100 ರೂಪಾಯಿ ಮಾಡಿದ್ದೀವಿ ಸರ್ ಅಂತಂದರು. ಇನ್ನು ಇದ್ರ ಜೊತೆಗೆ ಮಜ್ಜಿಗೆ ಕೊಡ್ತಾರೆ ಮತ್ತು ತಿಳಿ ಸಾರು ಅಂದರೆ ರಸಮ್ ಕೂಡ ಕೊಡ್ತಾರೆ. ನನಗೆ ಹೆವಿ ಆಯಿತು, ಇಷ್ಟೇ ಸಾಕು ಅನಿಸುತ್ತೆ. ಮತ್ತು ನಾನು ಇದನ್ನೆಲ್ಲ ವೀಡಿಯೋ ಮುಗಿಸ್ಬಿಟ್ಟು ಅದನ್ನು ಹಾಕ್ಸ್ಕೊಂಡು ಟ್ರೈ ಮಾಡ್ತೀನಿ. ಸೊ ಈ ಜಾಗ ನೀವೇನಾದರೂ ವಿಸಿಟ್ ಮಾಡಿದರೆ ನಾನು ಕಮೆಂಟ್ ತಿಳಿಸಿ. ನೀವು ವಿಸಿಟ್ ಮಾಡಿಲ್ಲ ಅಂದರೆ ಬಂದು ವಿಸಿಟ್ ಮಾಡಿ ಇವರು ಫುಡ್ನ ಟ್ರೈ ಮಾಡಿದ್ಮೇಲೆ ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಇದೇ ಥರ ಇಡನ್ ಜಮ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.